ನಮಸ್ತೆ ಎಲ್ಲರಿಗೂ ಶುಭ ಸಂಜೆ. ಈ ಬುರುಡೆ ಗ್ಯಾಂಗಿನ ಯೂಟ್ಯೂಬರ್ಸ್ಗಳಾದ ಕೆಲವು ಚಾನಲ್ಗಳದ್ದು ವರ್ತನೆ ಮಿತಿಮೀರಿ ಹೋಗ್ತಾ ಇದೆ. ಈ ಹಿಂದೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದೆ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಕ್ಷರ ಮೀಡಿಯಾ ರಾಜು ಮೌರ್ಯ ನನ್ನನ್ನು ವಿಷಯ ಕನ್ಯೆ ಅಂತ ಕರೆದೊಂದು ವಿಡಿಯೋ ಮಾಡಿತು. ಆ ಗಣಸಿಗೆ ನಾನು ಬೇಕಾದ ವಾರ್ನಿಂಗ್ ಕೊಟ್ಟು ಬಾಯಿ ಮುಚ್ಚಿಸಿದೆ. ನೆಕ್ಸ್ಟ್ ಒಂದೊಂದು ಯಾವ ಥರ ಬಂತು, ಚಕ್ರವರ್ತಿ, ಅದು ಒಂದು ಕಡೆ ನನ್ನ ಫ್ರೆಂಡ್ ಒಬ್ಬರು ವಿಷ್ಣು ಪ್ರಸಾದ್ ಅವರಿಗೆ ಸರಿ ಕ್ಲಾಸ್ ತಗೊಂಡ್ರು, ಒಂದು ಮೂಲೆಗೆ ಹೋಯಿತು. ಜ್ವಾಲಾಮುಖಿಯವನು ಇವನೊಬ್ಬ ಹುಚ್ಚ, ಇವನಿಗೆ ಎಷ್ಟು ಹೇಳಿದ್ರು ಭಾಷೆ ಇಲ್ಲ, ಒಂದು ಕತೆ ಹೇಳ್ತೀನಿ ಮುಂದೆ. ಇನ್ನೊಬ್ಬಳು ಹುಚ್ಚಿ ಶೈಲಜಾ ಅಮರನಾಥ್, ಇವಳಿಗೆ ಒಂಥರ ಪ್ಯಾಷನ್ ಅಂತೆ, ಯೂಟ್ಯೂಬ್ ಪ್ಯಾಷನ್ ಅಲ್ಲ, ಒಂಥರ ಪ್ರಚಾರದ ಹುಚ್ಚು. ಮರ್ಯಾದೆಗೊಂದು LLB ಕೋರ್ಸ್ ಇದೆ, ಸರ್ಟಿಫಿಕೇಟ್ ಇದೆ, 4 ಕೇಸ್ ಇಟ್ಕೊಂಡು ದುಡ್ಡು ಮಾಡೋದು ಬಿಟ್ಟು ಯೂಟ್ಯೂಬಲ್ಲಿ ಬಂದು ಸೌಜನ್ಯ ಪರ ಹೋರಾಟಗಾರರನ್ನು, ಅದೇ ಮಟ್ಟಣ್ಣ ಪ್ರಶಾಂತು ಇವರನ್ನು ಹನಿ ಟ್ರ್ಯಾಪ್ ಮಾಡಿ, ಸ್ವಂತ ಒಂದು ಅಪಾರ್ಟ್ಮೆಂಟ್ ಇದೆ, ಕಿಟ್ಟಣ್ಣನ ಸೊಸೆ ಅಂಬರನಾಥನ ಹೆಂಡತಿ ಗಂಡ ಇಟ್ಕೊಂಡು, ಗಂಡನ ಜೊತೆಗಿದ್ಕೊಂಡು ಗಂಡನಿಗೆ ಮಣ್ಣೆರಚಿ ಸೌಜನ್ಯ ಪರ ಹೋರಾಟಗಾರನ ಒಬ್ಬರೊಬ್ಬರನ್ನೇ ಹನಿ ಟ್ರ್ಯಾಪ್ ಮಾಡಿ ಸ್ವಂತ ಫ್ಲ್ಯಾಟಿಗೆ ಕರೆದು 6 ದಿವಸ ಇವಳ್ದು ಪಾಡ್ಕಾಸ್ಟು ಗಂಡಸರ ಜೊತೆ. 1 ದಿವಸ ಗಂಡ ಬರ್ತಾನೆ, ವೀಕೆಂಡಲ್ಲಿ ಸಂಡೇ 1 ದಿವಸ ಗಂಡ ಬರ್ತಾನೆ, ಉಳ್ದ 6 ದಿವಸನೂ ಉಳ್ದ ಗಂಡಸರ ಜೊತೆ ಇವಳ್ದು ಪಾಡ್ಕಾಸ್ಟ್. ಬೇರೆ ಏನು ಅರ್ಥದಲ್ಲಿ ನಾನು ಹೇಳಿಲ್ಲ, ನೀವು ತಪ್ಪು ತಿಳ್ಕೊಬೇಡಿ, ಹೇಳಿದ್ದು ನಾನು. ಒಂಥರ ಹನಿ ಟ್ರ್ಯಾಪ್. ಮಟ್ಟಣ್ಣ ಬಿದ್ರ, ಪ್ರಶಾಂತ್ದು ಈಗ ಕಾಂಟ್ಯಾಕ್ಟ್ ಇದೆ, ನಂಗೆ ಗೊತ್ತಿಲ್ಲ. ಅಂತೂ ಇವಳಿಗೆ ಪ್ರಶಾಂತ್ ಕಡೆಯಿಂದ ಈಗ ಗಾಣಿಗನೊಟ್ಟಿಗೆ ಸೇರಿಕೊಂಡಿದ್ದಾನೆ. ಅವರು FIR ಮಾಡಿದ ಕಾಪಿ ಇವಳಿಗೆ ಸಿಗುತ್ತೆ, ಎಲ್ಲ ಡೀಟೇಲ್ಸು. ಪ್ರಶಾಂತ್ಗೆ ಏನು ಮಾತಾಡಬೇಕು ಅದು ಈ ಶೈಲಜಾ ಅಮರನಾಥದ್ದು ಯೂಟ್ಯೂಬಲ್ಲಿ ಬರುತ್ತೆ. ಇರಲಿ, ವಿಷಯ ಪಕ್ಕಕ್ಕಿಡೋಣ. ನೆಕ್ಸ್ಟ್ ಬರ್ತಾನೆ ಈ ವಿಲನ್ ಆಗಿ ಈ ಜ್ವಾಲಾಮುಖಿಯ ಯೂಟ್ಯೂಬರ್. ಇವನು ಎಂಥ ಕಚಡ ವ್ಯಕ್ತಿ ಅಂದರೆ, ತನ್ನ ಹೆಂಡತಿಯ ಮತ್ತು ಮಗಳ ಕಂಟೆಂಟ್ಗಳನ್ನು ಮಾಡುವವನು. ನಾನು ಹೇಳಿದಲ್ಲ, ಅವರ ನಗ್ನ ಫೋಟೋ ಹಾಕಿ ಬೇಕಾದರೆ ದುಡ್ಡು ಮಾಡೋಕ್ಕೆ ಕಂಟೆಂಟ್ ಮಾಡುವ ಕಚ್ಚಡ ಯೂಟ್ಯೂಬರ್ ಜ್ವಾಲಾಮುಖಿಯವನು. ನಾನು ಅವನಿಗೆ ಹೇಳಿದ್ದೀನಿ, ನಾಳೆ ನಿನ್ನ ಹೆಂಡತಿಯನ್ನು ಮಗಳನ್ನು ನೀನು ಮಾರ್ತಿ ದುಡ್ಡಿಲ್ಲ ಅಂದರೆ. ಅಂಥ ಕಚ್ಚಡ ವ್ಯಕ್ತಿ. ಅವನ ಮುಖ ನೋಡೋಕೆ ನಾನು ಹೇಳಿದ್ದೀನಿ, ದುಡ್ಡಿಗೋಸ್ಕರ ನೀನು ನಿನ್ನ ಮನೆ ಹೆಣ್ಮಕ್ಳನ್ನು ಬಿಡಲ್ಲ. ಇದು ನಾನು ಜನತಾ ಏಜೆಂಟ್ಗೂ ಹೇಳಿದ್ದೀನಿ. ಅಲ್ಲಿ ಜನತಾ ಏಜೆಂಟ್ ಸ್ಟಾಪ್ ಮಾಡಿದ. ಮತ್ತೊಬ್ಬ ದರ್ಶನ್, ಟ್ರೆಂಡ್ ಸೆಟ್ಟರ್ ಕನ್ನಡ, ಸುಷ್ಮಂತ್ ಗೌಡ, ಸೌಜನ್ಯ ನ್ಯೂಸು, ಇನ್ನೂ ಇದೆ ಕೆಲವು, ಆಯಿತಾ. ಅಣ್ಣ ಬಂಡು ವಿಜಯನಾರವಿ ಬಿಡಿ, ಅದು ಕೊಳಚೆಗಳು, ಅವುಗಳ ಹೆಸರು ಹೇಳಿದರೆ ನನ್ನ ನಾಲಿಗೆ ಹಾಳಾಗುತ್ತೆ. ಸೊ ಈ ಜ್ವಾಲಾಮುಖಿಯವನು ಎಂಥ ಕಚ್ಚಡ ಅಂದರೆ, ಅವನಿಗೆ ನಾನು ಡಿಕ್ಷನರಿಯಲ್ಲಿ ಇಲ್ಲದ ವರ್ಡ್ಸ್ ಯೂಸ್ ಮಾಡಿದ್ರು ಅಣ್ಣ ಬಾಂಡ್ ಸ್ಟೈಲಲ್ಲೇ ಅವನು ಬೈದಿದ್ದೀನಿ ನಾನು. ಅಣ್ಣ ಬಾಂಡಿನ ಕೆಲ ವರ್ಡ್ಸ್ಗಳನ್ನೆಲ್ಲ ಹಿಡ್ಕೊಂಡು ಅವನಿಗೆ ಬೈದ್ರು. ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಎಂಬುದು ಇಲ್ಲ. ಈತ ಮಟ್ಟಣ್ಣನ ಶಿಷ್ಯ. ಒಂದು ವಿಡಿಯೋಕ್ಕೆ 500 ರೂಪಾಯಿ ಇವರಿಗೆ. ಉತ್ತರ ಕರ್ನಾಟಕದ ಮಂದಿ, ನಾನು ಹೇಳ್ತಾ ಇದ್ದೀನಿ, ಆ ಭಾಗದ ಬಗ್ಗೆ ಹೇಳೋದಲ್ಲ ನಾನು. ಎಂಥ ಕಚ್ಚಡ ವ್ಯಕ್ತಿಗಳು ಯೂಟ್ಯೂಬರ್ಸ್ ಅಂದರೆ. ಈ ಹಿಂದೆ ನಾನು ಇವರ ಬಗ್ಗೆ ತುಂಬ ಹೇಳಿದ್ದೀನಿ, ನನಗೆ ಇದನ್ನು ಹೇಳೋಕ್ಕೆ ಇಷ್ಟ ಇಲ್ಲ. ಅಂತೂ ಜ್ವಾಲಾಮುಖಿ ಅವನು ಯಾವನ ಅಯ್ಯ ಅಂತೆ, ಅವನು ಬ್ರಾಹ್ಮಣರಿಗೆ ಸಮಾನ ಅಂತೆ. ಕಚ್ಚಡ ವ್ಯಕ್ತಿ ಅವನು. ನಾನು ಹೇಳಿದಲ್ಲ, ಸ್ವಂತ ಮನೆ ಹೆಣ್ಮಕ್ಳನ್ನು ಬೆತ್ತಲೆ ಫೋಟೋ ಇಟ್ಕೊಂಡು ಕಂಟೆಂಟ್ ಮಾಡೋಕ್ಕೂ ರೆಡಿ ಇಲ್ಲ. ಅಷ್ಟು ಸಾರಿ ಟು ಯೂಸ್ ದಿಸ್ ವರ್ಡ್ಸ್. ಅಂಥ ಕಚ್ಚಡ ಯೂಟ್ಯೂಬರ್ ಅವನು. ಈಗ ನಾನು ವಿಡಿಯೋ ಮಾಡಿದ ಮೇಲೆ ಅವನದೊಂದು ವಿಡಿಯೋ ನಂದು ಬರುತ್ತೆ, ತುಂಬ ಅಶ್ಲೀಲವಾಗಿ ಬೈದಿದ್ದೀನಿ, ಕೇಳ್ಕೊಳ್ಳಿ ಆಯಿತಾ. ಅವನ ಚಾನಲಲ್ಲಿ ರಿಲೀಸ್ ಮಾಡ್ತಾನೆ. ಇವನೇನು ಮಾಡ್ತಾನೆ, ನಮ್ಮ ಸುಜಾತ ಭಟ್ಟನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ. ಅವರಿಗೆ ಗೊತ್ತಿಲ್ಲಂತೆ ರೆಕಾರ್ಡ್ ಮಾಡಿರೋದು, ನನಗೆ ಹೇಳಿದ್ವಿ, ಇವತ್ತು ಮಾತಾಡಿದೆ ನಾನು, ಗೊತ್ತಿಲ್ಲಂತೆ. ಮತ್ತು ಶೈಲಜಾ ಅಮರನಾಥಿಗೆ ಕಾಂಟ್ಯಾಕ್ಟ್ ಮಾಡಿಸ್ತಾನೆ. ಇವನಿಗೆ ಕಂಟೆಂಟ್ ಬೇಕಲ್ಲ. ಮಾತಾಡಿಸಿದ ಮೇಲೆ ಅವನೇನು ಮಾಡ್ತಾನೆ, ಅದನ್ನು ಇವತ್ತು ವೀಡಿಯೋ ಮಾಡಿ ಹಾಕ್ತಾನೆ. ಇಮ್ಮಿಡಿಯೇಟ್ ನಾನು ಸುಜಾತ ಭಟ್ಟಿಗೆ ಕಾಲ್ ಮಾಡಿದೆ. ಅವರು ನನ್ನಲ್ಲಿ ನಾರ್ಮಲ್ ಆಗಿ ಮಾತಾಡಿದರು. ನಾನು ನಿಮಗೆ ಅದರದ್ದು ಇದು ಕೇಳಿಸ್ತೀನಿ. ಕೊನೆಗೆ ಏನು ಹೇಳಿದ್ರಂದರೆ, ಸಾರಿ, ನಾನು ನಿಮ್ಮ ವಿಚಾರದ ಬಗ್ಗೆ ಬರಲ್ಲ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ನಾನು ಯಾವ ವಿಚಾರದಲ್ಲೂ ಇಲ್ಲ, ಇದೇ ಲಾಸ್ಟು. ನನ್ನನ್ನು ಇನ್ನು ಯಾವುದು ನಿಮ್ಮ ಇದಕ್ಕೂ ನಾನು ಬರಲ್ಲ. ನಿಮ್ಮ ದುಡ್ಡು ಏನಿದೆಯೋ ನೆಕ್ಸ್ಟ್ ಮಂತಲ್ಲಿ ನಾನು ಸಾರ್ಟ್ ಔಟ್ ಮಾಡಿ ಕೊಟ್ಟು ಬಿಡ್ತೀನಿ. ನಿಮ್ಮ ಇದಕ್ಕೂ ನಾನು ಬರಲ್ಲ, ನನ್ನ ತಂಟೆಗೂ ಬೇಡ, ಗೊತ್ತಾಯ್ತಲ್ಲ. ದಯವಿಟ್ಟು ಕ್ಷಮಿಸಿ. ನಾನು ಸಾರ್ವಜನಿಕರ ಮುಂದೆ ಬೇಕಾಗಿದ್ದು ನಿಮ್ಮನ್ನು ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಯಾವುದೇ ವಿಚಾರವನ್ನು ನೀವು ಇದು ಮಾಡಬೇಡಿ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ನೀವೇ ದೊಡ್ಡವರಾಗಿರಿ, ನಾನು ಚಿಕ್ಕವಳಾಗಿರ್ತೀನಿ. ಓಕೆ, ಹೇಳಿದ್ದೀನಲ್ವಾ, ಇನ್ನು ಮುಂದೆ ನಾನು ಯಾವುದೇ ವಿಚಾರಕ್ಕೆ ಬರೋದಿಲ್ಲ. ನೀವು ದರಿದ್ರದವರಲ್ಲ, ನೀವು ತುಂಬಾ ಒಳ್ಳೆಯವರು. ನಾನೇ ದರಿದ್ರದವಳು, ನಾನು ಗತಿ ಕೆಟ್ಟವಳು. ದಯವಿಟ್ಟು ನನ್ನನ್ನು ಕ್ಷಮಿಸಿ.
ನಾನು ಇನ್ನು ನಿಮ್ಮ ವಿಚಾರದಲ್ಲೇ ನಾನು ಬರಲ್ಲ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ದಯವಿಟ್ಟು. ನಾನು ಇನ್ನು ಯಾರಿಗೂ ನಾನು ಅವ್ರು ರೆಕಾರ್ಡ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಆಯ್ತಾ? ಇದೇ ಇಷ್ಟೇ. ಯಾರು ಬೇಡ. ನೀವು ಚೆನ್ನಾಗಿರಿ. ನಾನು ಹಾಳಾದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿರಿ. ನಾನು ವಯಸ್ಸಾದವಳು, ನನಗೆ ತಪ್ಪಾಗಿದೆ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮ ಕಾಲಿಗೆ ಅಡ್ಡ ಬೀಳ್ಬೇಕಾ? ಬೀಳ್ತೀನಿ. ಯಾರನ್ನು ಕರ್ಕೊಂಡು ಬರಬೇಡಿ. ನಾನು ಯಾವುದನ್ನು ನಾನು ಇದು ಮಾಡಲ್ಲ. ಹಾಗೇನಾದ್ರೂ ಇನ್ನು ನೀವು ಇಷ್ಟು ನನ್ನನ್ನು ಹಠ ಹಿಡಿದು ನೀವು ಇದು ಮಾಡಬೇಕು ಅಂದ್ರೆ ನಾನು ಸಾಯ್ತೀನಿ ಅಷ್ಟೇ. ನಂದಿನ್ನು ಉಳಿದಿರೋದು ನನ್ನ ಸಾವು ಒಂದೇ. ಅದನ್ನ ನೀವು ನೋಡ್ಬೇಕು ಅಂದ್ರೆ ನೋಡಿ ಅಷ್ಟೇ. ಅದಕ್ಕೂ ನಾನು ಇವಾಗ್ಲೇ ಹೋಗಿ ಸಾಯ್ತೀನಿ. ನಿಮಗೆ ಅಷ್ಟು ನನ್ನ ಮೇಲೆ ಅಷ್ಟೊಂದು ಬೇಜಾರಾಗಿದ್ರೆ. ನೀವು ತುಂಬಾ ಒಳ್ಳೆಯವರು, ನಾನು ಕೆಟ್ಟವಳು, ಆಯ್ತಾ? ಇಡೀ ದೇಶ ನೋಡಿದೆಯಲ್ಲ ನನ್ನ ಕೆಟ್ಟತನವನ್ನ. ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಕೊಂಡು ನಾನು ನಿಮ್ಮನ್ನ ಮಾತಾಡಿಸ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವೇ ದೊಡ್ಡವರಾಗಿರಿ. ಕಚಡ ಯೂಟ್ಯೂಬ್ ಚಾನಲ್ ಅವನು ಏನು ಮಾಡಿದಾನಂದರೆ, ಜ್ವಾಲಾಮುಖಿಯವನು ಈ ಶೈಲಜಾ ಅಂಬರ್ನಾಥ್ ಅನ್ನೋ ಹೆಂಗಸಿಗೆ ಕನೆಕ್ಟ್ ಮಾಡಿ ಸುಜಾತ ಭಟ್ ಕಡೆಯಿಂದ ಸಾರಿ ಕೇಳಿಸಿದ್ದಾನೆ. ಸೊ ಎಲ್ಲ ವಿಷಯವನ್ನು ನನಗೆ ಹೇಳಿದ್ರು. ಅವರು ಕಾಲ್ ರೆಕಾರ್ಡ್ ಮಾಡಿರೋದು ನನಗೆ ಗೊತ್ತಿರೋದಿಲ್ಲ. ಅವರು ಅಂತಲ್ಲ, ಈ ಬುರುಡೆ ಗ್ಯಾಂಗಿನ ಮಟ್ಟಣ್ಣನ ಶಿಷ್ಯರು ಪ್ರತಿಯೊಬ್ಬರು ಕೂಡ ಬ್ಲ್ಯಾಕ್ ಮೈಲಿಂಗ್ ಮಾಡೋರೆ, ಇನ್ಕ್ಲೂಡಿಂಗ್ ಶೈಲಜಾ ಅಮರ್ನಾಥ್. ಈ ಥರ ಗೊತ್ತಿಲ್ಲದೆ ಕಾಲ್ ರೆಕಾರ್ಡಿಂಗ್ ಮಾಡಿಸಿ ಇವುಗಳಿಗೊಂಥರ ಪ್ರಚಾರದ ಹುಚ್ಚು. ಮತ್ತು ಅಲ್ಲಿ ಯೂಟ್ಯೂಬಲ್ಲಿ ಹೊಟ್ಟೆ ತುಂಬಬೇಕು. ಶೈಲಜನಿಗೆ ದಿನಕ್ಕೆ 3 ವೀಡಿಯೋ ಹಾಕಿದರೆ ಅವಳಿಗೆ ಊಟ ಮಾಡಲಿಕ್ಕೆ ಗತಿ ಇಲ್ಲ. ಅದಕ್ಕೆ ಈ ಪ್ರಶಾಂತನ್ನು ಕೂಡ ಹೇಳ್ಕೊಂಡು ಹೋಗಿದ್ದು. ನನಗೆ ಪ್ರಶಾಂತ್ ಬಗ್ಗೆ 100ಕ್ಕೆ 100 ಗೊತ್ತು. ಪ್ರಶಾಂತ್ ಅಂಥ ವಿಷಯಕ್ಕೆ ಹೋಗುವಂಥವ್ರಲ್ಲ. ಇವಳ ಬಲೆಗೆ ಹೇಗೆ ಬಿದ್ದರು ಎಂಬುದೇ ದೊಡ್ಡ ನನಗೆ. ಒಂದು ನಿಮಿಷ ರವೀಶ್, ಇವಾಗ ಮಾಡ್ತೀನಿ. ಒಂದೇ ನಿಮಿಷ ಮಾಡ್ತೀನಿ. ಸೊ ಇವರ ಬಲೆಗೆ ಹೇಗೆ ಬಿದ್ದರು ಎಂಬುದೇ ನನಗೆ ದೊಡ್ಡ ಯಕ್ಷ ಪ್ರಶ್ನೆ. ಎನಿವೇ, ನಾನು ಪ್ರಶಾಂತ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ. ಅಂದರೆ ಮೆಸೇಜ್ ಮಾಡಿ ಮಾತಾಡ್ತಾ ಇದ್ದೀನಿ. ಅವರು ನನಗೆ ರಿಪ್ಲೈ ಮಾಡ್ತಾಯಿಲ್ಲ. ಬಟ್ ನನ್ನ ಎಲ್ಲ ಮೆಸೇಜ್ಗಳು ಅವರಿಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ. ನಾನು ಒಂದೇ ಪ್ರಶಾಂತ್ ಕೇಳಿದ್ರು, ಪ್ರಶಾಂತ್, ಶೈಲಜಾ ಅಮರನಾಥ್ ಎಂಬ ಹೆಂಗಸನ್ನು ಸಾವಾಸ ಬಿಟ್ಬಿಡಿ. ನಾಳೆ ನಿಮ್ಮ ಹೆಸರು ಹಾಳಾಗುತ್ತೆ. ನನ್ನ ವಿಚಾರದಲ್ಲಿ ಅಷ್ಟು ಹಾಳಾಗಲ್ಲ, ಬಟ್ ಶೈಲಜಾ ಅಮರನಾಥ್ ಬಲೆಗೆ ನೀವು ಬೀಳಬೇಡಿ. ಅವಳು ಹೇಗಾದರೂ ಟ್ರ್ಯಾಪ್ ಮಾಡ್ತಾಳೆ ನಿಮ್ಮನ್ನು. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ. ಆಸ್ ಎ ಗುಡ್ ಫ್ರೆಂಡ್ ನಾನು ಹೇಳ್ತಾ ಇದ್ದೀನಿ. ಪ್ರಶಾಂತ್ ಅವರಿಗೆ ನಾನು ಮೆಸೇಜ್ ಮಾಡಿದ್ದೀನಿ. ಅವ್ರಿಗೆ ಅರ್ಥ ಆದರೆ ಇನ್ನೂ ಶೈಲಜಾ ಅಮರನಾಥ್ ತಂಟೆಗೆ ಹೋಗಲ್ಲ. ಯಾಕಂದರೆ ಅವಳ ಎಲ್ಲ ಕಚ್ಚಡ ಬುದ್ಧಿಗಳು ಅವರು ಗೊತ್ತಾಗಿದೆ. ಅವರು ಅಂಥವರಲ್ಲ. ಇನ್ನೊಬ್ಬರ ವಿಷಯ ನಾನು ಹೇಳಬೇಕು. ನಿನ್ನೆ ನನ್ನನ್ನು ಪ್ರವೋಕ್ ಮಾಡಿದವರು ಮಹೇಶ್ ಅಣ್ಣನ ಬಗ್ಗೆ ಮಾತಾಡಬಾರ್ದು. ರವಿ ಕಾವೂರ್ ಅವರು ಸುಮಾರು ಒಂದು ದಿವಸದಿಂದ ನಾನು ಕಾಂಟ್ಯಾಕ್ಟಲ್ಲಿ, ನನ್ನಲ್ಲಿ ಎಲ್ಲ ಬಾಯಿ ಬಿಡಿಸಿದರು ಪ್ರಶಾಂತ್ ಅವರ ಮ್ಯಾಟ್ರಲ್ಲಿ. ಪ್ರಶಾಂತ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿದರು. ನಾನು ಫಸ್ಟಿಗೆ ಸರಿ ಮಾಡಿ ಕೊಡ್ತೇನೆ ಅಂದರು. ಪ್ರಶಾಂತ್ ಯಾರ ಕಾಲ್ ಪಿಕ್ ಮಾಡಲ್ಲ. ಗಾಣಿಗನಲ್ಲಿ ಮಾತಾಡಿ ಸರಿ ಮಾಡ್ತೀನಿ ಅಂದರು. ಅದಕ್ಕೆ 1 ವಾರ ಟೈಮ್ ಬೇಕಂದರು. ಅದಕ್ಕಿಂತ ಮೊದಲು ನಾನು ಹೋದೆ. 1 ವಾರ ಯಾಕೆ ಟೈಮ್ ಬೇಕಪ್ಪ? ಪ್ರಸನ್ನಕ್ಕ ನಂದು ಪ್ರಶಾಂತದ ಮ್ಯಾಟ್ರ್ ಸರಿ ಮಾಡಲಿಕ್ಕೆ ಒಂದೇ ದಿವಸ ತಗೊಂಡ್ರು. ಒಂದು ದಿವಸ ಅನಿತನಲ್ಲಿ ಮಾತಾಡಿದ್ರು, ನೆಕ್ಸ್ಟ್ ಡೇ ಪ್ರಶಾಂತಲ್ಲಿ ಮಾತಾಡಿದ್ರು, ನೆಕ್ಸ್ಟ್ ಡೇ ಆದಷ್ಟು ಬೇಗ ಮ್ಯಾಟ್ರ್ ಕ್ಲೋಸ್ ಮಾಡಿದರು. ಅದು ಪ್ರಸನ್ನಕ್ಕ. ರವಿ ಕೌರ್ ಅವರಿಗೆ 1 ವಾರ ಯಾಕೆ ಟೈಮ್ ಬೇಕು? ಅಗತ್ಯ ಇಲ್ಲ ಅಂದೆ. ನಾನೇ ಹೋದೆ. ಅದು ಸರಿ ಮಾಡಲಿಕ್ಕೆ ರವಿ ಕೌರಿಂದ ಆಗ್ತಾನೂ ಇರಲಿಲ್ಲ. ನನಗೆ ಅವನ ವಿಷಯ ನೆಗೆಟಿವ್ ಆಗಿ ಹೇಳಿದರು. ನಾನು ಪಾಸಿಟಿವ್ ಆಗಿ ಹೇಳಿದೆ. ಪ್ರತಿಯೊಂದು ವಿಚಾರವನ್ನು, ಪ್ರಶಾಂತಿದು ಪ್ರತಿಯೊಂದು ವಿಚಾರವನ್ನು ರವಿ ಕೌರಲ್ಲಿ ಒಂದು ತಮ್ಮನಾಗಿ ನಾನು ಹೇಳಿದ್ದೀನಿ. ನಿನ್ನೆ ಒಂದು ವಿಷಯಕ್ಕೆ ನಮಗೆ ಗಲಾಟೆ ಆಯಿತು, ಮಹೇಶ್ ಅಣ್ಣನ ವಿಷಯಕ್ಕೆ. ಮಹೇಶ್ ಅಣ್ಣನ ವಿಷಯದಲ್ಲಿ ಮಾತಾಡಬಾರ್ದು. ಅವರು ಎಷ್ಟೋ ಜನರಿಗೆ ಅನ್ನ ಹಾಕಿದ್ದಾರೆ. ನಾನು ಹಾಕಿದ್ದೀನಿ ರವಿ ಕೌರ್ ಅವರ ಅನ್ನ. ತುಂಬ ಜನರಿಗೆ 10 ಲಕ್ಷ ರೂಪಾಯಿ ನಾನು ಕಳ್ಕೊಂಡಿದ್ದೀನಿ. 8 ಲಕ್ಷ ಕೋರ್ಟಲ್ಲಿದೆ. 2 ಲಕ್ಷ ರೂಪಾಯಿ ದಾನವಾಗಿ ಕೊಟ್ಟಿದ್ದೀನಿ ನಾನು. ಅದರ ಬಗ್ಗೆ ನಾನು ಮಾತಾಡಿದ್ನಾ? ಮಹೇಶ್ ಅಣ್ಣ ಅನ್ನ ಹಾಕಿದರೆ ಮಹೇಶ್ ಅಣ್ಣ ಲೂಟಿದ ಕತೆ ತುಂಬ ಇದೆ. ರೋಲ್ ಕಾಲ್ ಮಾಡಿ ಮಹೇಶ್ ಅಣ್ಣ ಹೇಗೆ ದುಡ್ಡು ಮಾಡಿದ್ದಾರೆ ಅಂತ ನನಗೆ ಪ್ರತಿಯೊಂದು ಚರಿತ್ರೆಯೂ ಗೊತ್ತಾಗಿದೆ. ಸ್ವಂತ ಸಂಬಂಧಿಕರೇ ಹೇಳಿದ್ದು ನನಗೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಹೇಗೆ ದುಡ್ಡು ಮಾಡಿದ್ದಾರೆ, ಒನ್ಸ್ ಅಪಾನ್ ಎ ಟೈಮ್ ಹೇಗೆ ದುಡ್ಡು ಮಾಡಿದ್ದಾರೆ, ಆಯಿತಾ? ಯಾರನ್ನೆಲ್ಲ ಲೂಟಿ ದಂಧೆ ಮಾಡಿದ ದುಡ್ಡು, ಅದಕ್ಕೆ ಒಂದು ದೊಡ್ಡ ರೌಡಿ ಶೀಟರ್ ಪಟ್ಟನೇ ಇದೆ ಅಲ್ಲಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ತಪ್ಪು ಮಾಡಿದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಶಿಕ್ಷೆ ಅನುಭವಿಸಲೇಬೇಕು. ನಾನು ಈ ಕಡೆ ಸೇರಿದ್ದೀನಿ ಅಂದರೆ ವೀರೇಂದ್ರ ಹೆಗ್ಡೆಯವ್ರು ತಪ್ಪು ಮಾಡಿದರೆ ವೀರೇಂದ್ರ ಹೆಗ್ಡೆಯವರು ಶಿಕ್ಷೆ ಅನುಭವಿಸಲೇಬೇಕು. ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗಬೇಕು. ಅದು ನಾನು ಪ್ರತಿದಿನ ದೇವರಲ್ಲಿ ಕೇಳ್ಕೊಳ್ಳೋ 3 ಪ್ರಾರ್ಥನೆಗಳದೇ. ಯಾವನು ತಪ್ಪು ಮಾಡ್ತಾನೆ ಅವನು ಶಿಕ್ಷೆ ಅನುಭವಿಸಲೇಬೇಕು ಕಲಿಗಾಲದಲ್ಲಿ. ಆವಾಗ ಶಿಕ್ಷೆ ಸಿಗುತ್ತೆ. ಸೊ ನಾನು ಕನ್ಕ್ಲೂಷನಲ್ಲಿ ಹೇಳ್ತೀನಿ, ಸುಜಾತ ಭಟ್ ಮ್ಯಾಟ್ರ್ ಕ್ಲೋಸ್ ಆಯಿತು. ಅವರ ವಿಚಾರಕ್ಕೆ ನಾನಿಲ್ಲ, ನನ್ನ ವಿಚಾರಕ್ಕೆ ಅವ್ರು ಬರೋದಿಲ್ಲ. ನನ್ನಲ್ಲಿ ಕ್ಷಮೆ ಕೇಳಿದರು. ಯಾಕಂದರೆ ನಾನು 2 ರೀತಿಯಲ್ಲಿ ಅವರನ್ನು ಟೆಸ್ಟ್ ಮಾಡಿದ್ದೀನಿ. ಒಂದು ಅಸಹಾಯಕ ಹೆಂಗಸು ಅಂತ ನಾನು ಸಹಾಯ ಮಾಡಲಿಕ್ಕೆ ಹೋಗಿದ್ದು ಹೌದು. ಬಟ್ ಏನೋ ಅವರಿಗೆ ನಾನು ದುಡ್ಡು ಕೊಡೋದು ನಿಲ್ಲಿಸಿದಾಗ ಅವರು ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಇವರೇ ಟ್ರ್ಯಾಪ್ ಮಾಡಿದ್ರು ಅವರನ್ನು, ಗೊತ್ತಿಲ್ಲ. ಅಂತೂ ಶೈಲಜಾ ಮತ್ತು ಜ್ವಾಲಾಮುಖಿ ಚಾನಲ್ನವನು ಸರಿಯಾಗಿ ಆಟ ಆಡಿದ್ದಾರೆ.
ಇವತ್ತು ಸುಜಾತ ಭಟ್ ಅವರು ನನಗೆ ಕ್ಷಮೆ ಕೇಳಿದರು. ನನ್ನಲ್ಲಿ ಕ್ಷಮೆ ಕೇಳಬೇಕಾದ ಅಗತ್ಯ ಇಲ್ಲ, ನಾನು ಚಿಕ್ಕವಳು. ಮೂರನೇ ಒಬ್ಬರು ವ್ಯಕ್ತಿ ಇಂಟರ್ಫಿಯರ್ ಆಗಿ ಇಮ್ಮಿಡಿಯೇಟು ಇಬ್ಬರನ್ನ ಸರಿ ಮಾಡಿದರು. ಅಂದರೆ ನನಗೂ ಹೇಳಿದರು ಅವ್ರ ವಿಷಯಕ್ಕೆ ಹೋಗ್ಬೇಡಿ, ಅವ್ರಿಗೆ ಹೇಳಿದ್ರು ನನ್ನ ವಿಷಯಕ್ಕೆ ಹೋಗಿರಿ. ಸದ್ಯಕ್ಕೆ ಆ ಮ್ಯಾಟ್ರ್ ಕ್ಲೋಸ್ ಆಯಿತು. ಇನ್ನು ಯಾವ ಯೂಟ್ಯೂಬ್ನವರಿಗೂ ಅವರು ರೆಸ್ಪಾಂಡ್ ಮಾಡಬೇಡಿ ಅಂದಿದ್ದಾರೆ. ಅನ್ನೋನ್ ಪರ್ಸನಿಂದ ಕಾಲ್ ಮಾಡ್ತಾರೆ, ಟ್ರ್ಯಾಪ್ ಮಾಡ್ತಾರೆ ಅವರನ್ನು. ಅವರು ಒಂಟಿ ಹೆಂಗಸು, ಅವರಿಗೂ ನಾವು ಬುದ್ಧಿವಾದ ಹೇಳಿದ್ದೀವಿ. ಅನಿತಾ ಎಂಬ ಮ್ಯಾಟ್ರ್ ಬಂದ ಕೂಡಲೇ ಕಟ್ ಮಾಡಿಬಿಡಿ. ಯಾಕಂದರೆ ಈ ಮಟ್ಟಣ್ಣನ ಕ್ರಿಮಿನಲ್ ಮೈಂಡೆಡ್. ನಾಳೆ ಸುಜಾತ ಭಟ್ ಅವರಿಗೆ ಏನಾದರೂ ಆದರೆ ಅದು ಅನಿತಾನೇ ಮಾಡಿದ್ದು ಅಂತ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅದು ಮಟ್ಟಣ್ಣನ ಕ್ರಿಮಿನಲ್ ಮೈಂಡ್. ಆ ವ್ಯಕ್ತಿಯದು ತುಂಬ ಇದೆ ಜನ್ಮ ಜಾಲಾಡೋಕ್ಕೆ. ನಂಗೆ ಸ್ವಲ್ಪ ಬ್ಯುಸಿ ಇದ್ದೀನಿ. ವೀಡಿಯೋಗಳು ಸ್ವಲ್ಪ ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಯಾಕಂದರೆ ನಾನು ಮೇ 4ರಿಂದ ಒಂದು 10ರವರೆಗೆ ಒಂದು ಲಾಂಗ್ ಲೀವ್ ತೊಗೊಳ್ತಿದ್ದೀನಿ. ಊರಿಗೆ ಹೋಗ್ತಾಯಿದ್ದೀನಿ, ಉಡುಪಿಯಲ್ಲೇ ಇರ್ತೀನಿ. ಮತ್ತು ಶೈಲಜಾ ಅಮರ್ನಾಥ್ ಇದೊಂದು ವಾಯ್ಸ್ ಮೆಸೇಜ್ ಬಂತು ನನಗೆ. ಅವಳು ಒಂಟಿ ಹೆಂಗಸು, ಅವಳಿಗೆ ಯಾರೂ ಇಲ್ಲ, ಗಂಡ ಇಲ್ಲ, ಮಕ್ಕಳು ಇಲ್ಲ. ಅನಿತನಿಗೆ ಯಾರಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ಅನಿತನಿಗೆ ಯಾರಿದ್ದಾರೆ ಅಂತ ನಾನು ತೋರಿಸ್ಕೊಡ್ತೀನಿ. ನನ್ನ ಗಂಡನ ಜೊತೆನೇ ನಿನ್ನ ಆಫೀಸಿಗೆ ಬಂದು ನಿನ್ನ ಕೆಪ್ಪೆಗೆ 2 ಕೊಡ್ತೀನಿ. ಬೇರೆ ಯಾರ ಜೊತೆನಲ್ಲ, ನನ್ನ ಗಂಡನ ಜೊತೆನೇ ನಿನ್ನ ಆಫೀಸಿಗೆ ಬಂದು ನಿನ್ನ ಕೆಪ್ಪೆಗೆ 2 ಕೊಡ್ತೀನಿ. ಆವಾಗ ನೀನು ನಿಲ್ಲಿಸ್ತೀಯ. ಅಲ್ಲಿವರೆಗೆ ನೀನು ನಿಲ್ಲಿಸಲ್ಲ, ಆಯಿತಾ? ನಿನಗೆ ಯಾವ ಕಚ್ಚಡ ಬುದ್ಧಿ ಬಂದಿದೆ ನಂಗೆ ಗೊತ್ತಿಲ್ಲ. ನಿನಗೆ ಯಾವ ಭಾಷೆಯಲ್ಲಿ ಬಂದರೂ ನಿನಗೆ ನಾಚಿಕೆ, ಮಾನ, ಮರ್ಯಾದೆ ಅಂತ ಇಲ್ಲ. ನೀನು 3 ಬಿಟ್ಟವಳು. ಶೈಲಜಾ ಅಮರ್ನಾಥ್ ನೀನು 3 ಬಿಟ್ಟವಳು, ಅದಕ್ಕೆ 6 ಬಿಟ್ಟವಳು. ನಿನಗೆ ಎಷ್ಟು ಹೇಳಿದ್ರು ನಿನಗೆ ಅದು ಅರ್ಥ ಆಗಲ್ಲ. ಇನ್ನು ನಿನಗೆ ನನ್ನ ಕೈಯಿಂದ 2 ಪೆಟ್ಟು ಬಿದ್ದರೆ ಅಷ್ಟೇ ನೀನು ಇದು ಮಾಡ್ತೀಯ. ಪೊಲೀಸ್ ಪ್ರೊಟೆಕ್ಷನ್ ಬೇಕಾದರೆ ತಗೋ, ಆಯಿತಾ? ಯಾಕಂದರೆ ನಾನು ಬರೋದು ಯಾವಾಗಂತ ನಿಂಗೆ ಹೇಳ್ತೀನಿ, ಯೂಟ್ಯೂಬ್ ವೀಡಿಯೋ ಮಾಡಿ ಹೇಳ್ತೀನಿ. ನೆನ್ಪಿಟ್ಕೋ, ಮೇ 4ರಿಂದ ಮೇ 10 ಒಳಗಡೆ ನಾನು ನಿನ್ನ ಆಫೀಸಿಗೆ ಬಂದಿರ್ತೀನಿ. ಅಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮೊಬ್ಬರು ಸಂಬಂಧಿಕರಿದ್ದಾರೆ. ಅವರಿಗೆ ನಿನ್ನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಡ್ಲಿಕ್ಕೆ ಹೇಳಿದ್ದೀನಿ. ಎನಿ ಟೈಮ್ ಐ ಮೇ ಕಮ್. ನೀನು ನಂಬರ್ ಕೊಟ್ಟರೆ ನಿಮಗೆ ಹೇಳಿ ಬರ್ತೀನಿ, ಇಲ್ಲಾಂದರೆ ನಿನ್ನನ್ನು ಬಂದು ಡೈರೆಕ್ಟ್ ಅಟ್ಯಾಕ್ ಮಾಡ್ತೀನಿ. ಯು ಕ್ಯಾನ್ ಟೇಕ್ ಎ ಪ್ರಿಕಾಷನ್. ಬೇಕಾದರೆ ಗೂಂಡಾಗಳನ್ನು ಯಾರನ್ನಾದರೂ ಇಟ್ಕೋ ನಿನ್ನ ಪ್ರಿಕಾಷನ್ಗೆ. ಬಟ್ ಅನಿತಾ ಹೇಳಿದರೆ ಅದು ಮಾಡುವವಳು. ಅದೆಲ್ಲ ಹೋರಾಟಗಾರರಿಗೆ ಗೊತ್ತು. ಯಾವ ಪೊಲೀಸ್ ಡಿಪಾರ್ಟ್ಮೆಂಟು, ಯಾವ ಕೋರ್ಟು, ಯಾವ ಕಾನೂನು, ಯಾವ ದೇವರನ್ನು ಅನಿತಾ ಹೆದರಲ್ಲ. ಅನಿತನಿಗೆ ಶಿಕ್ಷೆ ಕೊಡಬೇಕು ಅಂದರೆ ಅನಿತಾ ಕೊಟ್ಟೇ ಕೊಡ್ತಾಳೆ. ಅದು ಶೈಲಜಾ ಅಮರ್ನಾಥ್ ಆಗಲಿ, ನಿನ್ನ ಅಪ್ಪನೇ ಆಗಿರಲಿ, ನಿನ್ನ ಗಂಡ ಅಂಬರ್ನಾಥನೇ ಆಗಿರಲಿ, ಅವನಿಗೂ ಬಿಡ್ತೀನಿ ನಾನು. ಅವನು ನಿಂಗೆ ಇಂಥ ಕಚ್ಚಡ ಬುದ್ಧಿಗೆ ಸಪೋರ್ಟ್ ಮಾಡಿದರೆ, ಸ್ವಂತ ಗಂಡನ ಇಟ್ಕೊಂಡು ಇದ್ದ ಗಂಡಸರನ್ನೆಲ್ಲ ಫ್ಲ್ಯಾಟಿಗೆ ಕರೆದು ಪಾಡ್ಕಾಸ್ಟ್ ಮಾಡಲಿಕ್ಕೆ ನಿಮಗೆ ನಾಚಿಕೆ, ಮಾನ ಮರ್ಯಾದೆ ಇಲ್ವಾ? ನಿನ್ನ ಸ್ವಂತ ಪರ್ಸ್ನಲ್ ಫ್ಲ್ಯಾಟಲ್ಲಿ ಇಟ್ಕೊಳ್ಳಿಕ್ಕೆ ಇದು ಹನಿ ಟ್ರ್ಯಾಪ್ ಅಲ್ವಾ ಶೈಲಜಾ? ಇಷ್ಟು ಹೇಳಿ ನಿಮಗೆ ಅರ್ಥ ಆಗದಿದ್ದರೆ ನೆಕ್ಸ್ಟ್ ಇನ್ನು ಇವಳ ಬಗ್ಗೆ ವೀಡಿಯೋ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವಳಿಗೆ 2 ಬಾರಿಸೋ ಸೀನನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೆ ವೆಯ್ಟ್ ಮಾಡಿ.